ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಜ್ವಲ್ ಹೆಚ್.ಎನ್, ನಿಮ್ಮ ಆರೋಗ್ಯದ ಎಲ್ವಿಷರ್. ಆಯುರ್ವೇದದ ಪ್ರಕಾರ ನೀರು ಕುಡಿಯೋದನ್ನು ಒಂದು ನಿಯಮ. ಸರಿಯಾಗಿ ನೀರು ಕುಡಿತಿಲ್ಲ ಅಂದರೆ ಅಥವಾ ಬೇರೆ ತಪ್ಪು ಟೈಮಲ್ಲಿ ನೀರು ಕುಡಿತಾ ಇದ್ರೆ ಅದು ಆರೋಗ್ಯಕ್ಕೆ ಹಾನಿ ಮಾಡುತ್ತೆ. ನೀವು ಯಾವಾಗ ನೀರು ಕುಡಿಬೇಕು, ಎಷ್ಟು ನೀರು ಕುಡಿಬೇಕು ಅನ್ನೋ ಒಂದು ಸ್ಮಾಲ್ ಟಾಪಿಕ್ ಹೇಳ್ತೀನಿ ಇವತ್ತು. ಓಕೆ, ಬೆಳಿಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚಗಿರೋ ನೀರನ್ನು 1-2 ಗ್ಲಾಸ್ ಕುಡೀರಿ. ತುಂಬ ನೀರು ಬೆಳಗಿನ ಜಾವ ಕುಡಿಯೋದು ಬೇಡ, ಯಾಕೆಂದರೆ ಜಠರಾಗ್ನಿ ಅಂತೀವಿ, ಆ ಅಗ್ನಿ ಕಮ್ಮಿಯಾಗಿ ಡೈಜೆಸ್ಟಿವ್ ಸಿಸ್ಟಮ್ ಸ್ಲೋ ಆಗುತ್ತೆ. ಸೊ 1-2 ಗ್ಲಾಸ್ ಉಗುರು ಬೆಚ್ಚಗಿರೋ ನೀರು ಕುಡೀರಿ ಬೆಳಗ್ಗೆ ಎದ್ದ ತಕ್ಷಣ. ಆ್ಯಂಡ್ ಊಟಕ್ಕೆ ಮುಂಚೆ ಆಗಲಿ ಊಟ ಆದ ತಕ್ಷಣ ಆಗಲಿ ಜಾಸ್ತಿ ನೀರು ಕುಡಿಯೋದು ಬೇಡ. ಊಟಕ್ಕೆ ಮುಂಚೆನೇ ನೀರು ಜಾಸ್ತಿ ಕುಡಿದ್ರೆ ಊಟ ಸೇರಲ್ಲ. ಊಟ ಆದಮೇಲೆ ತಕ್ಷಣ ನೀರು ಕುಡಿದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಸ್ಲೋ ಆಗುತ್ತೆ, ಅದರಿಂದನೂ ಫ್ಯಾಟ್ ಆಗುತ್ತೆ. ಹಾಗಾಗಿ ಊಟ ಮಾಡಬೇಕಾದ್ರೆ ಸಿಪ್ ಬೈ ಸಿಪ್ ನೀರು ಕುಡೀರಿ. ಅದು ಉಗುರು ಬೆಚ್ಚಗಿರೋ ನೀರು ಕುಡಿದ್ರೇ ಒಳ್ಳೆಯದು. ಓಕೆ, ಊಟ ಆದಮೇಲೆ ನೀರು ಕುಡಿತೀನಿ ಅಂದರೆ 30 ನಿಮಿಷ ಗ್ಯಾಪ್ ಆದಮೇಲೆ 1 ಲೋಟ ನೀರು ಕುಡಿಬೋದು. ಯಾವಾಗಲೂ ನೀರು ಕುಡಿಬೇಕಾದ್ರೆ ಕೂತ್ಕೊಂಡು ಕುಡಿದ್ರೆ ಒಳ್ಳೆಯದು. ನಿಂತು ಕುಡಿದ್ರೆ ದೇಹಕ್ಕೆ ಒತ್ತಡ ಬೀಳುತ್ತೆ. ಕೂತ್ಕೊಂಡು ಆರಾಮಾಗಿ ಕುಡಿಬೇಕು. ಆ್ಯಂಡ್ ನೀರು ಕುಡಿಬೇಕಾದ್ರೆ ಜೋರಾಗಿ ಅಷ್ಟು ಕುಡಿಬಾರ್ದು. ನೀರು ಸಿಪ್ ಬೈ ಸಿಪ್ ಕುಡಿತಾ ಬರಬೇಕು. ಯಾವಾಗಲೂ ಉಗುರು ಬೆಚ್ಚಗಿರೋ ನೀರು ಕುಡಿದ್ರೆ ಒಳ್ಳೆಯದು. ಯಾವುದೇ ಸಮಯದಾಗಲಿ ಕೋಲ್ಡ್ ವಾಟರ್ ಕುಡಿಯೋದು ಬೇಡ. ಉಗುರು ಬೆಚ್ಚಗಿರೋ ನೀರು ಅಥವಾ ಕಾಯಿಸಿ ಆರಿಸಿರೋ ನೀರು ಕುಡಿದ್ರೇ ಒಳ್ಳೆಯದು. ಕೋಲ್ಡ್ ವಾಟರ್ ಯಾವಾಗಲೂ ಡೈಜೆಸ್ಟಿವ್ ಸಿಸ್ಟಮ್ ಸ್ಲೋ ಮಾಡೋದು. ಓಕೆ, ನೆಕ್ಸ್ಟ್ ಪುರುಷರು ದಿನಕ್ಕೆ 3-3.5 ಲೀಟರ್ ಕುಡಿದ್ರೆ ಒಳ್ಳೆಯದು ನೀರು. ಆ್ಯಂಡ್ ಮಹಿಳೆಯರು 2.5-3 ಲೀಟರ್ ಆದ್ರೂ ಕುಡಿಬೇಕು ದೇಹದಲ್ಲಿ. ಕೆಲವೊಮ್ಮೆ ಹವಾಮಾನ, ವ್ಯಾಯಾಮ ಎಷ್ಟು ಮಾಡ್ತೀರಾ, ದೇಹದ ತೂಕ ಅಥವಾ ಆರೋಗ್ಯ ಏನಾದ್ರು ತೊಂದರೆ ಇದ್ದರೆ ಅದ್ರ ಮೇಲೆ ಎಷ್ಟು ದೇಹಕ್ಕೆ ಬೇಕು ನೀರನ್ನ ಹೇಳಿ ಕುಡಿಯೋದು ಒಳ್ಳೇದು ವೈದ್ಯರನ್ನು. ಆ್ಯಂಡ್ ಒಂದು ಸರಳ ಟ್ರಿಕ್ ಹೇಳ್ತೀನಿ, ನಿಮ್ಮ ಮೂತ್ರದ ಬಣ್ಣ ನೋಡಿ ನೀರು ಕುಡಿಯೋದು ಒಳ್ಳೆಯದು. ನಿಮ್ಮ ಮೂತ್ರದ ಬಣ್ಣ ಲೈಟ್ ಯೆಲ್ಲೋ ಕಲರ್ ಇದ್ದರೆ ನಿಮ್ಮ ದೇಹಕ್ಕೆ ನೀರು ಸಾಕಾಗ್ತಿದೆ ಅಂತ. ಅದು ಎಲ್ಲೋ ಜಾಸ್ತಿ ಆಗ್ತಾ ಹೋದರೆ ನಿಮಗೆ ದೇಹಕ್ಕೆ ನೀರು ಜಾಸ್ತಿ ಬೇಕು ಅಂತ. ಓಕೆ, ಈ ಟಾಪಿಕ್ಕಿಂದ ನಿಮಗೆ ಯಾವಾಗ ನೀರು ಕುಡಿಬೇಕು, ಹೇಗೆ ನೀರು ಕುಡಿಬೇಕು ಅನ್ನೋ ಉಪಯೋಗ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು.